ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ನರೇಂದ್ರ ಮೋದಿಯವರು ಸ್ವರ್ಣಲೇಪಿತ ಕನಕನ ಕಿಂಡಿಯನ್ನು ಉದ್ಘಾಟಿಸಿದರು. ಆದರೆ ಕನಕನ ಕಿಂಡಿಗೆ ಸ್ವರ್ಣಲೇಪನ ಮಾಡಿಸಿದ್ದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರನ್ನ ಸಮಾರಂಭಕ್ಕೆ ಆಹ್ವಾನಿಸದೇ ಇರುವುದು ಸದ್ಯ ವಿವಾದಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಈ ಕುರಿತು ಚರ್ಚೆ ಶುರುವಾಗಿದೆ. ಅಂದು ಕನಕದಾಸರನ್ನ ದೂರವಿಟ್ಟವರು ಇಂದು ಪ್ರಮೋದ್ ಮಧ್ವರಾಜ್ ಅವರನ್ನ ಹೊರಗಿಟ್ಟರ ಅನ್ನೋ ಚರ್ಚೆ ನಡೆಯುತ್ತಿದೆ. ಹಾಗಾದ್ರೆ ಪ್ರಮೋದ್ ಮಧ್ವರಾಜ್ಗೆ ಮೋದಿಯವರನ್ನ ಭೇಟಿಯಾಗಲು ಅವಕಾಶ ತಪ್ಪಿಸಿದ್ದು ಯಾರು ಅನ್ನೋ ಪ್ರಶ್ನೆಯ ನಡುವಲ್ಲೇ ಪ್ರಮೋದ್ ಮಧ್ವರಾಜ್ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಅಷ್ಟಕ್ಕೂ ಪ್ರಮೋದ್ ಮಧ್ವರಾಜ್ ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ. ನಾನು ಕನಕನ ಗುಡಿಯನ್ನ ದುರಸ್ತಿ, ನಮ್ಮ ತಂದೆ ಕಟ್ಟಿದಂತ ಕನಕನ ಗುಡಿಯನ್ನ ದುರಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಲಿ, ಅಥವಾ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಪುತ್ತಿಗೆ ಮಠದವರು ಕನಕನ ಕಿಂಡಿಗೆ ಸ್ವರ್ಣಮಯವಾಗಿರ್ತಕ್ಕಂಥ ಕವಚವನ್ನ ಅರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಮೋದಿಯವರು ಬರುವಂತ ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ಇದೆಲ್ಲ ಕೆಲಸ ಶುರು ಆದ್ಮೇಲೆ ಮೋದಿಯವರು ಬರ್ತಾರಂತ ಆದಾಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮೋದಿಯವರಿಂದಲೇ ಅದನ್ನ ಚಿನ್ನದ ಕವಚವನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ಕನಕ ಜಯಂತಿ ನವೆಂಬರ್ 8ರಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿದ್ರು, ಪುನರುಚ್ಚಾರ ಮಾಡಿದ್ರು. ನನಗೆ ಬಹಳ ಸಂತೋಷ ಏನಂದ್ರೆ, ಕನಕನ ಗುಡಿಗೆ ಹೋಗಿ ನಮ್ಮ ತಂದೆ ನಿರ್ಮಿಸಿದಂತಹ ಕನಕನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತ ಯೋಚನೆ ಯಾರಲ್ಲೂ ಇರಲಿಲ್ಲ. ಅದು ಕೊನೆ ಗಳಿಗೆಗೆ ಮೋದಿಯವರಿಗೆ ದೇವರೇ ಬುದ್ಧಿ ಕೊಟ್ಟು ಅವ್ರು ಅಲ್ಲಿ ಹೋಗಿ ಕನಕದಾಸರಿಗೆ ಒಂದು ಗೌರವ ಅರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ನಡೆಯಿತು. ಮತ್ತು ಈ ಸ್ವರ್ಣಮಯವಾದಂತಹ ಕವಚದ ಉದ್ಘಾಟನೆ ಕೂಡ ಮೋದಿಯವರಿಂದ ನಡೆಯಿತು. ಸ್ವಾಮೀಜಿಯವರು ಹೇಳಿದಂತ ಮಾತನ್ನ ಉಳಿಸಿದ್ದಾರೆ. ಈ ಸಂತೋಷದ ಎದುರಿನಲ್ಲಿ ಈ ಸಂತೋಷದ ಒಂದು ತುಲನೆಯನ್ನ ಮಾಡಿದಾಗ ನನಗೆ ನಿನ್ನೆ ಆ ಒಂದು ಪ್ರದೇಶಕ್ಕೆ ಬೇರೆ ಬೇರೆ ಕಾರಣಗಳಿಂದ ನನಗೆ ಅಲ್ಲಿ ಬರ್ಲಿಕ್ಕೆ ಅವಕಾಶ ಸಿಗದಿದ್ರು ಕೂಡ ಕಿಂಚಿತ್ತು ಬೇಸರವಾಗ್ಲಿ, ದುಮ್ಮನಾಗ್ಲಿ, ಅಥವಾ ಒಂದು ರೀತಿಯಲ್ಲಿ ಜಿಗುಪ್ಸೆ ಆಗಲಿ ಮಾಡದೆ ನಾನು ದೂರದಲ್ಲೇ ಟಿವಿಯಲ್ಲೇ ನಿಂತು ಮೋದಿಯವರು ಇದನ್ನು ಅರ್ಪಣೆ ಮಾಡುವಂತ ಒಂದು ಸಂತೋಷದ ಕ್ಷಣಗಳನ್ನ ವೀಕ್ಷಿಸುವಂತಾಗಿದೆ. ಹಾಗಾಗಿ ಯಾರಿಂದ ನನಗೆ ಅಲ್ಲಿ ಪ್ರವೇಶ ನಿಷೇಧಿಸಲ್ಪಟ್ಟಿತು, ಯಾಕೆ ನನಗೆ ಪ್ರವೇಶ ಸಿಗಲಿಲ್ಲ, ಅದೆಲ್ಲ ಕ್ಷುಲ್ಲಕ ವಿಚಾರಗಳು. ಅದರ ಬಗ್ಗೆ ನಾವು ಎಷ್ಟು ತಲೆ ಕೊಡಿಸ್ಕೊಳ್ಳದೆ ನರೇಂದ್ರ ಮೋದಿಯವರೇ ಬಂದು ನಮ್ಮ ತಂದೆ ಮತ್ತು ನನ್ನ ಸೇವೆಯನ್ನ ಸ್ಪರ್ಶ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಷ್ಟು ಜನರನ್ನ ಕರೆದಾಗ ನನ್ನನ್ನು ಕರೀಲಿಕ್ಕೆ ಅವಕಾಶ ಇದ್ದಿರ್ಬೋದು. ಯಾವ ಕಾರಣಕ್ಕಾಗಿ ಏನಾಯ್ತು ನನಗೆ ಗೊತ್ತಿಲ್ಲ. ಅದು ಕೃಷ್ಣನ ಮತ್ತು ಕನಕದಾಸರ ಮಹಿಮೆ. ನಾನು ಮೊನ್ನೆನೆ ಹೇಳಿದ್ದೆ, ಕೃಷ್ಣರ ದೇವರ ಮತ್ತು ಕನಕದಾಸರ ಶಕ್ತಿ ಇದ್ರೆ ಮೋದಿಯವರು ಬಂದು ಉದ್ಘಾಟಿಸ್ತಾರೆ. ಯಾಕಂದ್ರೆ ಅದು ಕೂಡ ಉದ್ಘಾಟನೆ ಆಗುವ ಸಂದರ್ಭ ಇರಲಿಲ್ಲ, ಕನ್ಫ್ಯೂಷನ್ ಇತ್ತು. ಸೊ ನಾನು ಆವಾಗ ಹೇಳಿದ್ದೆ. ಸೊ ಇದು ಕೂಡ ದೈವೇಚ್ಛೆ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ನಾನು ಯಾರನ್ನೂ ದೂರ್ಲಿಕ್ಕೆ ಹೋಗೋದಿಲ್ಲ, ದೂಷಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ಅತ್ಯಂತ ಸಂತೋಷದಲ್ಲಿದ್ದೇನೆ. ಯಾವುದೇ ದುಃಖ, ದುಮ್ಮಾನ, ಬೇಸರ ನನಗೆ ತಟ್ಟದಂತೆ ನಾನು ಸಂಪೂರ್ಣವಾಗಿ ನನ್ನನ್ನು ಒಂದು ಕವಚದೊಳಗೆ ನಾನು ಸುರಕ್ಷಿತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕನಕದಾಸರು ಅನುಭವಿಸಿದ ಒಂದು ಅಪಮಾನ, ಕನಕದಾಸರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಇಲ್ಲದಂತಹ ಸಂದರ್ಭ, ಅವರನ್ನ ಆ ಕಾಲದಲ್ಲಿ ಎಷ್ಟು ಅವಮಾನ ಮಾಡಿರ್ಬೋದು, ಅದನ್ನೆಲ್ಲ ಸಹಿಸಿಕೊಂಡು ಕೃಷ್ಣನ ಭಕ್ತಿಯೊಂದನ್ನೇ ತನ್ನ ಒಂದು ಶಕ್ತಿಯನ್ನಾಗಿ ಪ್ರಯೋಗ ಮಾಡಿ ಕೃಷ್ಣ ಕನಕದಾಸರಿಗೆ ಒಲ್ದಾಗೆ ಅದರ ಮುಂಚೆನೂ ಯಾರಿಗೂ ಒಳ್ದಿಲ್ಲ, ನಂತರನೂ ಒಳ್ದಿಲ್ಲ. ಸೊ ಅಂತ ಕನಕದಾಸರ ಭಕ್ತಿ ಮತ್ತು ಶಕ್ತಿಯ ಎದುರಿನಲ್ಲಿ ನಾನು ಕ್ಷುಲ್ಲಕ. ಅವರು ಕನಕದಾಸರು ಸೂರ್ಯ ಆದ್ರೆ ನಾನು ಮಿಂಚುಳ. ಹಾಗಾಗಿ ಕನಕದಾಸರನ್ನು ನನ್ನನ್ನು ಏನು ಕಂಪೇರ್ ಮಾಡ್ತಿದ್ದಾರೆ, ಅದು ಸರಿಯಾದದ್ದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಏನು ಅವಮಾನ ಆಗಿಲ್ಲ, ನನಗೆ ಸನ್ಮಾನ ಆಗಿದೆ. ನಾನು ಕೊಟ್ಟಂತ ಸೇವೆ, ನಮ್ಮ ತಂದೆ ಕೊಟ್ಟಂತ ಸೇವೆಗೆ ದೇಶದ ಪ್ರಧಾನಮಂತ್ರಿಗಳು ಬಂದು ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಏನಾಗ್ಲಿಕ್ಕೆ ಸಾಧ್ಯ? ನಾನು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ 4 ವರ್ಷದಿಂದ ಹೇಳಿದಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಫಲಾಪೇಕ್ಷೆ ಇಲ್ಲದೆ, ಪೂರ್ವ ಶರ್ತ ಇಲ್ಲದೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿಂದು ಶ್ರೀಕೃಷ್ಣ ಮತ್ತು ಕನಕದಾಸರಿಗೆ ಮುಖ್ಯ ಪ್ರಾಣರಿಗೆ ಬಿಟ್ಟ ವಿಚಾರ. ಪ್ರತಿಯೊಬ್ರು ನಾವಲ್ಲ ಅಂತ ಹೇಳ್ತಿದ್ದಾರೆ. ಅವರಾಗೆ ಫೋನ್ ಮಾಡಿ, ನಾನು ಯಾಕೆ ನನ್ನ ಕರೆದಿಲ್ಲ ಅಂತ ಯಾರಿಗೂ ಕೇಳಲಿಲ್ಲ. ಸ್ವಾಮೀಜಿಯವರು ಕೂಡ ನಾವಲ್ಲ ಅಂತ ಹೇಳಿದ್ರು. ಈಗ ನಾನು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡಿದೆ. ಯಾಕಂದ್ರೆ ಸೇವೆ ಮಾಡುವ ಅವಕಾಶ ನನಗೆ ಕೊಟ್ಟರು,
ಮೋದಿಯನ್ನ ಅದರನ್ನ ಉದ್ಘಾಟನೆ ಮಾಡಿಸುವಂತ ಅವಕಾಶ ಕೊಟ್ಟರು. ಹಾಗಾಗಿ ನಾನು ಕೃತಜ್ಞತೆಯನ್ನ ಸ್ವಾಮೀಜಿ ಪುತ್ತಿಗೆಯ ಶ್ರೀ ಶ್ರೀ ಸುಗರೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೆ. ನಾನು ನಿರೀಕ್ಷೆ ಮಾಡಿದ್ದೇನೆಂದ್ರೆ ಕನಕ ಗುಡಿ ಮತ್ತೆ ಕನಕ ಕಿಂಡಿ ಎರಡು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಾನು ಅಲ್ಲಿ ಆ ಪ್ರದೇಶದಲ್ಲಿ ಎಲ್ಲಾದ್ರೂ ನನಗೆ ಪ್ರವೇಶ ಇರಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದ್ರೆ ಕೊನೆಗಳಿಗೆವರೆಗೂ ನನಗೆ ಅವಕಾಶ ಸಿಕ್ಕುವ ಬಗ್ಗೆ ಮಾಹಿತಿ ಬಂದಿರಲಿಲ್ಲ. ಮತ್ತೆ ನಾನು ಸಭೆಗೆ ಹೋಗೋಣ ಅಂದ್ರೆ ಅಲ್ಲಿಯದು ಪಾಸ್ ಕೂಡ ನನಗೆ ಆವಾಗ ಸಮಯ ಮೀರಿ ಆಗಿದೆ. ಸೊ ಸಭೆಗೆ ಪಾಸ್ ಕೂಡ ನನಗೆ ಸಿಕ್ಲಿಲ್ಲ. ಹಾಗಾಗಿ ನನಗೆ ಸಭೆಗೂ ಬರ್ಲಿಕ್ಕಾಗ್ಲಿಲ್ಲ, ಎಲ್ಲಿಗೂ ಬರ್ಲಿಕ್ಕಾಗ್ಲಿಲ್ಲ. ಎಲ್ಲಾದ್ರೂ ನಾನು ಮೋದಿಯವರನ್ನು ನೋಡ್ಲೇಬೇಕಂದ್ರೆ ಎಲ್ಲಾದ್ರೂ ರೋಡ್ ಶೋ ಅಲ್ಲಿ ನೋಡ್ಬೇಕಾಗಿತ್ತು. ಅದು ಮಾಡಿದ್ರೆ ಮತ್ತೆ ಪುನಃ ಅದಕ್ಕೆ ಏನೋ ಬೇರೆ ಬಣ್ಣ ಬರುತ್ತೆ ಅಂತ ಅದನ್ನ ನಾನು ಮನೆಯಲ್ಲಿ ಇದ್ದು ಟಿವಿಯಲ್ಲೇ ಮೋದಿಯವರು ಇದನ್ನು ಅರ್ಪಣೆ ಮಾಡುವುದನ್ನ ಕಣ್ತುಂಬಿ ನೋಡಿದ್ದೆ.